ಅಯ್ಯೋ ಅದಕ್ಕೆ ನೀವು ಕರೆಯೋದೆಚ್ಚ ನಾನು ಬರೋದೆಚ್ಚ. ಕಿಶೋರಣ್ಣ ಚಿಕ್ಕವನಿದ್ದಾಗ ನನಗೆ ಎಷ್ಟು ಅಯ್ಯೋ ಅನ್ಸೋನು ಗೊತ್ತಾ. ಇವಾಗ ಅವನು ಮಗನ ಮಗಳು ಹುಡ್ತಾರಲ್ಲ ಅವ್ರನ್ನೂ ಅಯ್ಯೋ ಅನ್ಸ್ತೀನಿ, ಅವಾಗ ಗೊತ್ತಾಗುತ್ತೆ. ಅಯ್ಯೋ ಒಳ್ಳೆ ಹುಡುಗಿ, ನೀನು ಒಳ್ಳೆ ಮದುವೆ ಆಗಿರೋ ಹುಡುಗಿಂತ ಯಾರು ಕರೀತಾರ. ನಿಮ್ಮ ಕಿಶೋರಣ್ಣ ಅಯ್ಯೋ ಅನ್ಸಿರೆ ನಿಮ್ಮ ಕಿಶೋರಣ್ಣನ ಅಯ್ಯೋ ಅನ್ಸ್ಕೊ, ಮಗನಲ್ಲ. ಓ ನೋಡು ಆಗ್ಲೇನೆ. ಸರಿ ಸರಿ, ನಾನು ತಮಾಷೆ ಮಾಡಿದ್ದು. ನನ್ನ ಅಳಿಯನ್ನ ಸೊಸೆನೋ ನಾನು ಅಯ್ಯೋ ಅನ್ಸಕ್ಕಿಲ್ಲ. ನಾನು ನಿದ್ದೆ ಬತ್ತೈತೆ, ಹೋಗಿ ಮನಿಕೋತೀನಿ. ಒಳ್ಳೆ ಹುಡುಗಿ ಇವಳು. ಪವಿ, ನಾನು ಹೇಳಿದ್ ಮರಿಬೇಡ. ಇಲ್ಲ ಅಕ್ಕ, ಈಗ ಹೋಗಿ ಮಾಡ್ತೀನಿ. ಈ ಪವಿಗೆ ಮದುವೆ ಆಗಿದ್ರು ಈ ಮನೆಗೆ ಬಂದಾಗ ಮಾತ್ರ ಚಿಕ್ಕ ಮಗಿನಂಗೆ ಆಡ್ತಾಳೆ. ಏನಂತ ಅನಿತಾ? ಹ್ಞೂ ಶಶಿ ಅಕ್ಕ, ನನ್ನ ಮದುವೆ ಆದಾಗ ಅದೇನೋ ಗೊತ್ತಿಲ್ಲ, ನನ್ನ ಮೇಲೆ ಸಿಟ್ಟು. ನಾವು ಇಷ್ಟಪಟ್ಕೊಂಡು ಮದುವೆ ಮಾಡ್ಕೊ ಬಂದ್ವಿ ಅಂತಲೇನೋ. ಎಲ್ಲರೂ ಮಾತಾಡ್ಸಿದ್ರು, ಮಾವನು ಅನ್ಕಿತ ಮಾತಾಡ್ಸಿದ್ರು, ಇವಳು ಮಾತ್ರ ನಂತ ಜಗಳನೇ ಆಡೋಳು ಯಾವಾಗ್ಲೂ. ನಾನು ಕಂಡ್ರೆ ಆಯ್ತಾ ಇರಲಿಲ್ಲ. ಈಗ ಎಷ್ಟು ಇಷ್ಟಪಡ್ತಾಳೆ. ಅದೇನೋ ನಾವು ಈ ಮನೆಯಿಂದ ಆಚೆಗೆ ಹೋಗುವಾಗ ಬೇಜಾರು ಮಾಡ್ಕೊಂಡೋದೆ. ಒಂದ್ಕಿತ ಅದು ಒಂದು ಥರ ಒಳ್ಳೇದಾಯ್ತು ಅನಿಸ್ತದೆ. ನೀನಾಗಲಿ ಪವಿ ಆಗಲಿ ಎಲ್ಲ ನನ್ನ ಮೇಲೆ ಅವಾಗ ಸ್ವಲ್ಪ ಸಿಟ್ಟು. ನಾನು ಒಂದು ನಿಮ್ಮ ಕಂಡ್ರೆ ಒಂಥರ ಮಾಡ್ತಿದ್ದೆ. ಈಗೆಲ್ಲ ಬದಲಾದಂಗೆ ಆಯಿತು. ಹ್ಞೂ ಅನಿತಾ, ಅದಕ್ಕೆ ಹೇಳೋದು, ಕಾಲಕ್ಕೆ ಎಲ್ಲ ಬದಲಾಯಿಸೋ ಶಕ್ತಿ ಅದೇ ಅಂತ. ಅದೇನೋ ಸಂಸ್ಕೃತವಾಗಿ ಹೇಳ್ತಾರೆ, ಕಾಲ ತಸ್ಮೈ ನಮಃ ಅಂತ. ಏನೇ ಆದರೂ ಒಳ್ಳೇದಕ್ಕೆ ಅನ್ಕೋಬೇಕು. ಈಗ ಸದ್ಯಕ್ಕೆ ಅಲ್ಲದೆ ಇರೋ ಮುಂದಕ್ಕನ ಅದರಿಂದ ಏನೋ ಒಳ್ಳೇದೇ ಆಗೋಕ್ಕೆ ದೇವ್ರು ಮಾಡಿರ್ತಾನೆ. ಸಸ್ಯಕ್ಕ, ನಿನ್ನ ಮಾತು ನಿಜ ಆಗಲಿ. ಈಗ ಪಡ್ತಾ ಇರೋ ಕಷ್ಟಕ್ಕೆ ಮುಂದಕ್ಕನ ಒಳ್ಳೇದಾಯ್ತದಲ್ವಾ? ಆಯ್ತದೆ. ಬೆಳಗ್ಗೆ ಬೇಗ ರೆಡಿ ಆಗಬೇಕು. ಹೋಗಿ ಮನೆಗೆ ಹೋಗು, ಅತ್ತೆ ನೋಡೋರು ಬೈತಾರೆ. ಆಮೇಲೆ ಇನ್ನೊಂದು, ಅಲ್ಗೋದ್ಮೇಲೆ ಊಟ ತಿಂಡಿ ಆಗ್ಬೋದು, ಮನೆಗೆ ಕೊಡೋದು ಎಲ್ಲದೂ ಒಂದು ಟೈಮಿಂಗ್ ಒಂದು ತಿಕ್ಕೋ. ಅದ್ರ ಪ್ರಕಾರ ಮಾಡ್ಕೊಳು. ಎಷ್ಟೊತ್ಕೋ ತಿನ್ನೋದು, ಎಷ್ಟೊತ್ಕೋ ಮನೆಗೆ ಕೊಡೋದು ಮಾಡಬೇಡ. ಊಟ ತಿಂಡಿ ನಿನಗಿಂತ ಜಾಸ್ತಿ ಮಗಿಗೆ ಮುಖ್ಯ. ಟೈಮಿಗೆ ಮಾಡೋದು ಕಲಿ. ಹಾಗೆಯಾ ಇವರು ಅವ್ರ ಫ್ರೆಂಡಿಗೆ ಹೇಳ್ತಾರಂತೆ, ಹಣ್ಣು ಗಿಣ್ಣು ತಂದ್ಕೊಡೋಕ್ಕೆ ದುಡ್ಡೆಲ್ಲ ಕಳಿಸ್ಕೊಡ್ತಾರೆ. ನೀನು ತಂದ್ಮೇಕೆ ಜೋಪಾನ ತಿನ್ಕೊಂಡು ಆರಾಮಾಗಿರು, ಆಯಿತಾ? ಶಶಿ ಅಕ್ಕ, ಈ ಕೇಸರಿ ಕುಡಿತಾರಲ್ಲ ಅದೆಲ್ಲ ಯಾವಾಗ ಮಾಡೋದು? ಅದೆಲ್ಲ ಒಂದು 3-4 ತಿಂಗಳಾಗಲಿ, ಆಮೇಲೆ ಕುಡಿಯುವಂತೆ. ಇಲ್ಲಿಂದನೇ ಕೊಟ್ಟು ಕಳಿಸ್ತೀವಿ. ಶಶಿ ಅಕ್ಕ, ಆದಷ್ಟು ಬೇಗ ನನ್ನ ಇಲ್ಲಿಗೆ ಕರೆಸ್ರಿ. ನನಗೆ ಸ್ಯಾನೆ ದಿವಸ ಬೇರೆಯವ್ರ ಮನೇಲಿ ಇರೋಕ್ಕಾಗಕ್ಕಿಲ್ಲ. ನೀ ಏನು ಬೇಜಾರು ಮಾಡ್ಕೊಬೇಡ. ನೀವೊಂದು 6 ತಿಂಗಳು ತುಂಬಿದ್ಮೇಕೆ ನಿನ್ನ ಗಂಡ ಪಲ್ಟಿ ಹೊಡೋರು ಏನು ಮಾಡೋಕ್ಕಾಗಿಲ್ಲ, ಅವಾಗ ಕರ್ಕೊಂಬತ್ತೀವಿ. ಸರಿ ಶಶಿ ಅಕ್ಕ, ನಾನು ಹೋಗಿ ಮನಿಕೋತೀನಿ. ಎಲ್ಲಿ ಈ ಪವಿ ಫೋನ್ ಮಾಡ್ತಾಳೆ ಅಂತ ಸತೀಶ್ ಅಣ್ಣ ಹೇಳ್ತು. ನೋಡಿದ್ರೆ ಸದ್ದು ಇಲ್ಲ, ಗುಡುಗೂ ಇಲ್ಲ, ಇಬ್ಬರು ಸೈಲೆಂಟ್ ಆಗೋದ್ರಲ್ಲ. ಏನಾರ ಸತೀಶ್ ಅಣ್ಣ ನನಗೆ ಏಪ್ರಿಲ್ ಫೂಲ್ ಮಾಡೋದನ್ನ? ಇಲ್ಲ ಹಂಗಾಗಿರೋಕ್ಕಿಲ್ಲ. ಇಲ್ಲ ಈ ಮೆಂಟ್ಲೇನಾದ್ರು ತಿರ್ಗಾ ಅವ್ಳ ಬುದ್ಧಿ ಬದಲಾಯಿಸ್ಕೊಬಿಟ್ಲಾ ಏನಪ್ಪ? ಹಲೋ ಹಲೋ, ಏನು ಮಾಡ್ತಾ ಇದ್ದೀರಿ? ಹಾಂ ಪವಿ? ನಾನೇ. ಏನು ಮಾಡ್ತಾ ಇದ್ದೀರಿ? ಅದು ಪವಿ, ಈಗ ಊಟ ಮಾಡ್ಕೊಬಂದೆ, ರೂಮಿಗೆ ಬಂದು ಮಲ್ಕೋತಾ ಇದ್ದೆ. ನೀನು ಮಾಡ್ತಿದ್ಯಾ? ಆಯ್ತಾ ನಿಂದು ಊಟ? ಹ್ಞೂ, ಊಟ ಆಯಿತು. ನಾನು ಅಷ್ಟೇ ಮನಿಕೋಬೇಕಾಗಿತ್ತು. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಹೆಂಗಿದ್ದೀರಿ? ಎಲ್ಲಿದ್ದೀರಿ? ಅದು ಅಯ್ಯಯ್ಯೋ, ನಾನು ಟ್ರಿಪ್ಗೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದೀನಿ ಅಂದರೆ ನನ್ನ ಸಿಟ್ಟು ಮಾಡ್ಕೊಬಿಡ್ತಾಳೆ. ಬೇಡ ಟ್ರಿಪ್ಪಲ್ಲಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಹಾಂ, ಅದು ಪವಿ, ನಾನು ಟ್ರಿಪ್ಪಿಗೆ ಬಂದಿದ್ದನಲ್ಲ, ಟ್ರಿಪ್ಪಲ್ಲಿದ್ದೀನಿ, ಟ್ರಿಪ್ ಕಾಣೆಲ್ಲಿದ್ದೀನಿ. ಓ ಹೌದಾ? ಇನ್ನೂ ಎಷ್ಟು ದಿವಸ ಆಯ್ತದ ನೀವು ಬರೋದು? ಅದು ಇನ್ನೊಂದು 2 ದಿವಸ ಟ್ರಿಪ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಯಾಕೆ? ಏನಿಲ್ಲ, ಸುಮ್ಕೆ ಕೇಳಿದೆ. ಏನು ಊಟ ಮಾಡಿದ್ರಿ? ಅದು ಚಪಾತಿ ತಿಂದೆ. ಚಪಾತಿಯ? ಯಾರ್ಯಾರಿದ್ದೀರಿ? ಯಾರೂ ಇಲ್ಲ, ನಾನು ಒಬ್ಬನೇ. ಯಾಕೆ, ಏನು ವಿಷಯ ಹೇಳು? ಏನಿಲ್ಲ ಕಣೆ, ಹೇಳಿ. ಸುಮ್ಕೆ ಫೋನ್ ಮಾಡಿದೆ. ನೀವು ಊರಿಂದ ಬಂದಿದ ತಕ್ಷಣ ಬಂದು ನನ್ನ ಕರ್ಕೊಂಡೋಗ್ತೀರಿ? ಹಾಂ ಪವಿ, ನಿನ್ನ ಮೇಲೆ ಈ ಮಾತೆ ನಿನಗೆ ನನ್ನ ಮೇಲೆ ಇದ್ದ ಸಿಟ್ಟೆಲ್ಲ ಹೋಯ್ತೆ. ಅವತ್ತದೇನೇನು ಹೇಳ್ದಲ್ಲ ಅದೆಲ್ಲ ಬಿಟ್ಬಿಡ್ತೀಯ? ಸಿಟ್ಟಿದ್ದಿದ್ರೆ ನಾನಾಗೆ ಫೋನ್ ಮಾಡ್ತಿದ್ನೆ. ಸಿಟ್ಟೆಲ್ಲ ಹೋದ್ಮೇಲೆ ಫೋನ್ ಮಾಡಿ ನಿಮ್ಮನ್ನು ಬಂದು ಮನೆಗೆ ಕರ್ಕೊಂಡೋಗಿ ಅಂತ ಇರೋದು. ಅದಕ್ಕೇನಂತ ಈಗಲೇ? ಇಲ್ಲ ಈಗಲ್ಲ, ಇನ್ನೊಂದು 2 ದಿವಸ ಬಿಟ್ಕೊಂಡು ಬರ್ತೀನಿ. ಹ್ಞೂ, ಆಮೇಲೆ ನಾನು ಇನ್ನು ಮುಂದಕ್ಕೆ ನಿಮ್ಮ ಹತ್ರ ಜಗಳ ಆಡೋಕ್ಕಿಲ್ಲ. ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂದ್ಕೊಂಡಿವ್ನಿ. ಅಯ್ಯೋ, ಇದಕ್ಕೆ ಅಲ್ವೇ ನಾನು ಕಾಯ್ತಾ ಇದ್ದಿದ್ದು. ಮಾವ ಅತ್ತೆ ಕರಿತಾವಳೆ, ಬಾ. ಯಾರದು ಮಾತಾಡಿದ್ದು ಮಾವ ಅಂತ? ಹಾಗಂತ ನಿಮ್ಮನ್ನು ಕರೆಯೋದು ಸೌಮ್ಯ ಅಲ್ವೇ? ಅದೇ ನಿಮ್ಮ ಮಾವನ ಮಗಳು. ಅವಳನ್ನು ಟ್ರಿಪ್ ಕರ್ಕೊಂಡೋಗಿದ್ದೀರಾ? ಸುಮ್ಮನಿರು ಸೌಮ್ಯ. ಅತ್ತೆ ಕರಿತಾ ಇರೋದು, ನಾನಲ್ಲ. ಏನು ಅವಳೇನು ಹೇಳ್ತಾ ಇರೋದು? ಅತ್ತೆ ಕರಿತಾವ್ರೆ ಅಂತನ? ಹಾಗಿದ್ರೆ ಅತ್ತೆನೂ ಅಲ್ಲೇ ಇದ್ದಾರಾ? ಅಂದರೆ ನೀವು ಟ್ರಿಪ್ಗೆ ಹೋಗಿಲ್ವಾ? ನೀವು ನಿಮ್ಮನೇಲಿ ಇಟ್ಕೊಂಡೆ ಟ್ರಿಪ್ಪಲ್ಲಿ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ನನಗೆ ಮೋಸ ಮಾಡ್ತಿದ್ದೀರಾ? ಸೌಮ್ಯ ಅಲ್ಲಿದ್ದಾಳೆ, ನೀವು
ಅಯ್ಯೋ ಪವಿತ್ರ ಸ್ವಲ್ಪ ನನ್ನ ಮಾತು ಕೇಳಿಸ್ಕೊ. ಅದು ನಾನು ಬೇಕು ಅಂತ ಹೇಳಿಲ್ಲ. ಸೌಮ್ಯ ನೀನು ಇಲ್ಲಿಂದ ಹೋಗು. ಅಯ್ಯೋ ಮಾವ ಇದ್ಯಾಕೆ ಹಿಂಗಾಡ್ತಿದ್ಯಾ? ನಾನೇನು ಮಾಡಿದೆ? ಅತ್ತೆ ಕರಿತಾ ಇದ್ದಾಳೆ ಬಾ ಅಂದರೆ ಯಾರು ಮಾತಾಡ್ತಾ ಇರೋದು ಫೋನಲ್ಲಿ? ಅಯ್ಯೋ ಮಹತಾಯಿ ಯಾರು ಆಗಲಿ ನೀನು ಇಲ್ಲಿಂದ ಹೋಗು. ನೀನು ಮಾವ ನೀನು ಬರಲಿಲ್ಲ ಅಂದರೆ ನಾನು ಅತ್ತೆಗೆ ಹೋಗಿ ಹೇಳ್ತೀನಿ. ನೀನು ಇಷ್ಟ ಬಂದಂಗೆ ಮಾಡ್ಕೊ ಹೋಗು. ಅಯ್ಯೋ ನೀನು ಇಲ್ಲಿಂದ ಹೋಗಿ ಫಸ್ಟು. ಏನ್ರಿ ಅವಳೇನು ಮಾಡ್ತಿದ್ದಾಳೆ ನಿಮ್ಮ ರೂಮಲ್ಲಿ? ಅವಳು ಯಾಕೆ ಬಂದು ನಿಮ್ಮನ್ನು ಹಂಗೆ ಕರಿತಾ ಇದ್ದಾಳೆ? ನೀವು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನೀವು ಊರಿಗೆ ಹೋಗದೆ ಮನೇಲಿ ಇಟ್ಕೊಂಡು ನನ್ನ ಕಳಿಸಿ ಈಗ ಸುಳ್ಳು ಹೇಳಿ ಏನು ನಡೀತಿದೆ ಅಲ್ಲಿ? ಅಯ್ಯೋ ಸೌಮ್ಯ ನೀ ಕೈ ಮುಗಿತೀನಿ, ತಪ್ಪು ತಿಳ್ಕೊಬೇಡ. ಅದು ಸಣ್ಣದೊಂದು ಮಿಸ್ಟೇಕು, ತಮಾಷೆ. ಅಯ್ಯೋ ಅದು ಹೆಂಗೆ ಹೇಳಿ ನಿನಗೆ? ಕೋಪ ಮಾಡ್ಕೊಬೇಡ ಸೌಮ್ಯ. ಏನೋ ನನ್ನ ಹೆಸರು ಮರ್ತೋಯ್ತಾ? ನನ್ನನ್ನೇ ಸೌಮ್ಯ ಅಂತ ಕರಿತಾ ಇದ್ದೀರಾ? ಸರಿ ಆಯಿತು, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಯ್ಯೋ ನನ್ನ ಕರ್ಮವೇ ಫೋನ್ ಇಟ್ಬೇಡ ಪವಿತ್ರ. ಅಯ್ಯೋ ಪವಿತ್ರ ಪವಿತ್ರ ಪವಿ ಫೋನ್ ಇಟ್ಬಿಟ್ಟಿನೇ ಪವಿತ್ರ. ಅಯ್ಯೋ ಕರ್ಮವೇ, ಇದೇನು ಹಣೆ ಬರ ನಂದು ಇವಳ್ದು. ಈಗಷ್ಟೇ ಫೋನ್ ಮಾಡ್ತಾ ಹಂಗೆ ಮಾತಾಡ್ತಾ ಇಲ್ಲ ಅಷ್ಟರಲ್ಲಿ ಸೌಮ್ಯ ಬಂದು ಅದೆಂಥದ್ದು ಪಿಕಪ್ ಆಗೋ ಟೈಮಲ್ಲಿ ಪ್ಯಾಕಪ್ ಮಾಡ್ಬಿಟ್ಲಲ್ಲ ಇವಳು. ಯಾಕೆ ಈಗಲೇ ನನ್ನ ರೂಮ್ ಒಳಗೆ ಬರಬೇಕಾಗಿತ್ತು? ಮೋಸ್ಕರ ನನಗೆ ಮೋಸ ಮಾಡಿ ನನ್ನ ಹತ್ರ ಸುಳ್ಳು ಹೇಳ್ತಾನೆ. ಸತೀಶ್ ಅಣ್ಣ ಜಸಿ ಅಕ್ಕ ಇವನ್ನ ಒಳ್ಳೆಯವರು ಅಂತಾರೆ. ಪವಿ ಇದ್ಯಾಕೆ ಇಷ್ಟೊತ್ತಲ್ಲಿ ಹಿಂಗೆ ಕಣ್ಣೀರು ಹಾಕೊಂಡು ಕೂತಿದ್ಯಾ? ಏನಾಯ್ತು? ಏನು ಯಾರ ಹತ್ರ ಮಾತಾಡ್ತಾ ಇದ್ದೆ? ಅದು ಸರಿ, ನೀನು ಯಾಕೆ ಇಲ್ಲಿ ಬಂದೆ? ನೀನು ಮಾಡ್ತಾ ಇದೆಯಾ ಅಲ್ಲಿ? ಯಾಕೆ ಹೇಳ್ತಿದ್ಯಾ? ಹೇಳ್ಬಿಟ್ಟಾನು ಹಾಡು. ಯಾಕೆ ಹೇಳ್ತಿದ್ಯಾ? ನೀನು ಕೋಣೆ ನೋಡಿ ಏನಾರು ಹಳೆ ನೆನಪಾಯ್ತಾ? ಏನಾರು ಬೇಜಾರಾಯ್ತಾ? ಇಲ್ಲ ಅಲ್ಲಿ ಮಲಗಿದೆ ಇಲ್ಲಿ ಮಲಗುಂದಿದ್ದಕ್ಕೆ ಏನಾರು ಸಿಟ್ಟು ಬಂತ? ಅದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ಳಲ್ಲ, ನನಗೇನು ನೆನಪಾಗಿಲ್ಲ. ಅಲ್ಲಿ ಅನಿತತ್ಕೆ ಇದ್ದಾರೆ, ಅದಕ್ಕೆ ನಾನು ಇಲ್ಲಿ ಬಂದೆ. ಅದು ಸರಿ, ಅಳೋದೆಂತಕ್ಕೆ? ಈಗ ಅಳೋ ಅಂಥದ್ದೇನಾಗೈತೆ? ಅಲ್ಲೇ ಇನ್ನೇನು ಮಾಡಲಿ, ಎಲ್ಲ ಸರಿ ನನ್ನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ. ಏನೋ ಕಲ್ಲ? ಏನಾಯ್ತು? ಯಾಕೆ ಹಿಂಗಿದ್ಯಾ? ಏನು ಕಲ್ಲು ಅಂದರೆ ಏನು ಅರ್ಥ ನಿನ್ನ ಮಾತು? ನೀನು ಹೇಳಿ ಅಂತ ನಾನು ಫೋನ್ ಮಾಡಿದ್ದೆ. ಫೋನಾ? ಮುಡ್ಲಿಕ್ಕೆ ಫೋನ್ ಮಾಡಿದ್ದಾ? ಅದಕ್ಕೆ ಕಳ್ತಾ ಇದೆಯಾ? ಏನಂದ್ರು ಅವರು? ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಷ್ಟು ಬಿಟ್ರಷ್ಟು ನಾನು ಇನ್ಮೇಲೆ ಮನೆಗೆ ಹೋಗಿಲ್ಲ. ಅವ್ನು ನನ್ನ ಗಂಡನೇ ಅಲ್ಲ. ಅಯ್ಯೋ ಹುಚ್ಚುಡ್ಗಿ, ಇದೇ ನಿಂತ ಮಾತಾಡ್ತಿದ್ಯಾ? ಏನೋ ನೀನು ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ಅವ್ರೇನಾರು ವಾಪಸ್ಸು ಸಿಟ್ಟು ಮಾಡ್ಕೊಂಡು ಅಂದಿರಬೇಕು. ಅದಕ್ಕಿಂತ ಮಾತೆಲ್ಲ ಅಂತಾರ. ಏನಾಯ್ತು? ಏನಂದ್ರು? ಅನ್ನೋದೇನು, ಅವನು ಮೋಸ್ಕರ ಸುಳ್ಳು ಹೇಳ್ದ. ಇಲ್ಲಿಂದ ಹೋಗುವಾಗ ಏನಂತ ಹೇಳ್ಬಿಟ್ಟದ? ಟ್ರಿಪ್ ಇದೆ, ಕೆಲಸ ಇದೆ ಅಂತ ತಾನೆ. ಅವನೆಲ್ಗೂ ಹೋಗಿಲ್ಲ, ಮನೇಲೇ ಇದ್ದಾನೆ. ಮನೇಲೇ ಇದ್ಕೊಂಡು ನನ್ನ ಹತ್ರ ಫೋನ್ ಮಾಡಿದ್ರೆ ನಾನು ಟ್ರಿಪ್ಪಲ್ಲಿ ಇದ್ದೀನಿ, ಇನ್ನೂ 2 ದಿವಸ ಆಗುತ್ತೆ ಬರೋದು ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೇನು ಈಗ ಟ್ರಿಪ್ಗೆ ಹೋಗಿದ್ದಾರೋ ಇಲ್ವೋ? ನಿನ್ಗೆ ಗೊತ್ತಾಯ್ತು ಸುಳ್ಳು ಅಂತ? ಅವ್ರ ಅತ್ತೆ ಮಗಳು ಬಂದಿದ್ದಾಳೆ ಮನೆಗೆ, ಸೌಮ್ಯ ಅಂತ. ಅವಳು ಬಂದು ಮಾವ ಅತ್ತೆ ಕರಿತೈತೆ ಬಾ ಅಂತ ಕರೀತಾ ಇದ್ದಾಳೆ. ಅವಾಗ ನಾನು ಕೇಳಿದ್ರೆ ಟ್ರಿಪ್ ಹೋಗಿಲ್ಲ, ಯಾಕೆ ಸುಳ್ಳು ಹೇಳ್ದೆ ಗೊತ್ತಾ, ಹಂಗೆ ಹಿಂಗೆ ಅಂತ ಕತೆ ಹೊಡಿತಾನೆ. ನನಗೊಂದು ಕತೆನೂ ಬೇಡ, ಏನೂ ಬೇಡ. ಅವನು ಮೋಸ ಮಾಡಿ ನಮ್ಮಪ್ಪನ ಆಸ್ತಿನೂ ನನ್ನ ಮದುವೆ ಆಗಿದ್ದಾನೆ. ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ. ನಾನು ಯಾವಾಗಲೂ ಡಿಸಿಷನ್ ಕರೆಕ್ಟಾಗಿ ತಗೋತೀನಿ. ನಾನು ನಿನ್ನ ಮಾತು ಕೇಳಿ ಫೋನ್ ಮಾಡಬಾರ್ದಾಗಿತ್ತು. ನೋಡು ಈಗ ಅವ್ನ ಬಣ್ಣ ಎಲ್ಲ ಬಯಲಾಯ್ತು. ಏನು ಮುರಳಿ ಈ ಥರ ಸುಳ್ಳು ಹೇಳಿದ್ರಾ? ಈ ಥರ ಸುಳ್ಳು ಹೇಳಿ ಮನೇಲೇ ಸೇರ್ಕೊಂಡಿದ್ದಾರಾ? ಅದು ಆ ಹುಡುಗಿ ಯಾಕೆ ಬಂದಿದ್ಲು? ಇದರಲ್ಲಿ ಏನಿದೆ? ಪವಿ ಅಳ್ಬೇಡ, ಸ್ವಲ್ಪ ಸಮಾಧಾನವಾಗಿರು, ನೋಡೋಣ, ಮಾತಾಡೋದ್ರಾಯ್ತು. ಇನ್ನೇನು ಮಾತಾಡೋದು? ಮಾತು ಇಲ್ಲ, ಕತೆನೂ ಇಲ್ಲ. ನನಗವ್ನು ಬೇಡ, ಅವ್ನು ನನಗೆ ಮೋಸ ಮಾಡ್ದ. ನಾನು ಅವ್ನ ಮನೆಗೆ ಹೋಗಲ್ಲ, ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ. ಅದು ಪವಿ ಅಳ್ಬೇಡ, ನನಗೂ ಇದರಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ನಾನು ನಿಮ್ಮ ಸತೀಶ್ ಅಣ್ಣನ ಹತ್ರ ಮಾತಾಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇರು. ಅವ್ರ ಹತ್ರ ಈ ವಿಷಯ ಹೇಳೋಣ, ಅವ್ರು ಕೇಳ್ತಾರೆ ಮುರಳಿನ. ಅದು ಅಲ್ಲದೆ ನಾನು ನೋಡಿದಾಗ ಮುರಳಿ ಆ ಥರ ಹುಡುಗ ಅಲ್ಲ. ಈ ಥರ ಯಾಕಾಯ್ತೋ ಒಂದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸುಮ್ಮನೆ ಇರು. ಇಲ್ಲ ಶಶಿ ಅಕ್ಕ, ನನ್ನ ಪಾಡು ನಾನಿದ್ದೆ, ನಿನ್ನ ಮಾತು ಕೇಳೆ ಇಲ್ಲದೆ ಆಸೆ ಹುಟ್ಟಿಸ್ಕೊಂಡು ನಾನು ಫೋನ್ ಮಾಡಿದ್ದಕ್ಕೆ ಈಗೆಲ್ಲ ನಿಜ ಗೊತ್ತಾಯಿತು. ಅವರು ನಾನು ಫೋನ್ ಮಾಡಲ್ಲ, ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳಿ ಅವರಿಷ್ಟದಂಗೆ ಮಾಡ್ತಿದ್ದಾರೆ. ನನಗವ್ನು ಬೇಡ. ಅಯ್ಯೋ, ಒಂದೇ ಮಾತಿಗೆ ಹಿಂಗೆ ನಿರ್ಧಾರಕ್ಕೆ ತೊಗೊಳೋದು ಒಳ್ಳೇದಲ್ಲ ಪವಿ. ಸ್ವಲ್ಪ ಸುಮ್ಮನಿರು, ನಾನು ಹೇಳ್ತಿಲ್ವಾ, ಮಾತಾಡೋಣ. ಏನಾದ್ರು ನೀನು ಅಂದ್ಕೊಂಡಿದ್ದೆ ನಿಜ ಆದರೆ ಆಮೇಲೆ ಮುಂದಕ್ಕೆ ಏನೋ ಒಂದು ಆಗುತ್ತೆ. ಈಗ ಸಮಾಧಾನವಾಗಿರು. ಇನ್ನೇನು ಶಶಿ ಅಕ್ಕ, ನೀನು ಹೇಳು, ಸತೀಶ್ ಅಣ್ಣ ಈ ಕೆಲಸ ಮಾಡಿ ನೀನು ಸಹಿಸ್ಕೋತಿದ್ದ? ನೀನು ಸತೀಶ್ ಅಣ್ಣ ಕುಡಿಯೋದಕ್ಕೇನೆ ಎಷ್ಟು ಕೋಪ ಮಾಡ್ಕೊಂಡೆ ಮದುವೆ ಆದ ಸುದ್ರಲ್ಲಿ. ಸತೀಶ್ ಅಣ್ಣ ಕುಡ್ತಾ ಬಿಟ್ಮೇಲೆ ಅಲ್ವಾ ಎಲ್ಲ ಸರಿ ಹೋಗಿದ್ದು? ಮತ್ತೆ ಇವನು ನನಗೆ ಈ ಥರ ಮೋಸ ಮಾಡಿ ಇನ್ನೂ ಏನೇನಿದೆಯಾ ಅವನ ಹತ್ರ? ನನ್ನ ಮದುವೆನೇ ಬೇಡ ಅಂತಿದ್ದೆ, ನೀವೆಲ್ಲರೂ ಒಪ್ಪಿಸಿ ಮಾಡಿದ್ರಿ. ಈಗ ಇವ್ ನೋಡೋರು ಈ ಥರ ಮಾಡ್ತಿದ್ದಾನೆ. ಆಯಿತು ಪವಿ, ಸುಮ್ಮನೆ ಇರು, ಬೆಳಿಗ್ಗೆ ಮಾತಾಡೋಣ. ಈಗ ನಿಮ್ಮ ಸತೀಶ್ ಅಣ್ಣನ ಹತ್ರ ನಾನು ಈ ವಿಷಯ ಕೇಳ್ತೀನಿ. ನೀನು ಈಗ ಗಲಾಟೆ ಮಾಡೋದು ಮಾವನ ಕಿವಿಗೆ ಬಿದ್ದರೆ ದೊಡ್ಡದಾಗುತ್ತೆ. ಅದು ಅಲ್ಲದೆ ಇಲ್ಲಿ ಏನಿದೆಯೋ ಏನೋ ಪೂರ್ತಿ ನೋಡೋಣ. ಕೆಲವೊಂದು ವಿಷಯಗಳನ್ನ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ. ಹಾಗಾಗಿ ನೀನು ಬರೀ ಫೋನಲ್ಲಿ ಕೇಳಿಸ್ಕೊಂಡಿದ್ದಕ್ಕೇ ಇಂಥದ್ದೇ ಆಗಿದೆ ಅಂಥದ್ದೇ ಹೋಗಿದೆ ಅಂತ ಹೇಳ್ಬೇಡ, ಸ್ವಲ್ಪ ಇರು.
ನಾವು ಒಂದೇ ಮಾತಿಗೆ ತೀರ್ಮಾನ ತಗೊಳ್ಳೋದಕ್ಕೆ ಮುರಳಿ ಏನು ಬೇರೆಯವರ ಈ ಮನೆ ಅಳಿಯ. ಹಾಗಾಗಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ವಿಷಯನ ನೋಡಬೇಕು. ಅವರು ಹಾಗಿದ್ರೆ ನನ್ನನ್ನು ಯಾಕೆ ಮದುವೆ ಆಗಬೇಕಾಗಿತ್ತು? ನನ್ನ ಜೀವನ ಯಾಕೆ ಹಾಳು ಮಾಡಬೇಕಾಗಿತ್ತು? ನನಗೆ ಯಾಕೆ ಮೋಸ ಮಾಡಬೇಕಾಗಿತ್ತು? ಪವಿ, ದಯವಿಟ್ಟು ಮುರಳಿ ನನ್ನನ್ನು ಇಷ್ಟಪಟ್ಟೆ ಮದುವೆ ಆಗಿರೋದು, ಅದು ನಿನಗೂ ಗೊತ್ತು. ಆದರೆ ಇಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಸುಮ್ಮನೆ ಇರು.